ವೀಕ್ಷಕ ನಮಸ್ಕಾರ. ವಿದೇಶದಿಂದ ಆಮದಾಗುವಂತಹ ಐಷಾರಾಮಿ ಲಕ್ಸುರಿ ಕಾರುಗಳನ್ನು ಹೊಂದಬೇಕು. ಇಂಥ ಕಾರುಗಳನ್ನು ನಾವು ಕಡಿಮೆ ದರದಲ್ಲಿ ಖರೀದಿ ಮಾಡಿ ಎಂಜಾಯ್ ಮಾಡಬೇಕು ಎಂಬುದು ಬಹುತೇಕ ಭಾರತೀಯರಲ್ಲಿದೆ. ಲಕ್ಸುರಿ ಕಾರುಗಳನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡಬೇಕು, ಅದೇ ರೀತಿ ಇಂಥ ಕಾರುಗಳು ನಮ್ಮ ಸ್ವತ್ತಾಗಿರಬೇಕು ಎಂಬ ಕನಸು ಬಹುತೇಕ ಭಾರತೀಯರಲ್ಲಿದೆ. ಆದರೆ ಸದ್ಯದ ಮಟ್ಟಿಗೆ ಆ ಕಾರುಗಳ ಹೊಂದುವ ಕನಸು ನನಸಾಗುವುದಿಲ್ಲ. ಆದರೂ ಕೂಡ ಭವಿಷ್ಯದಲ್ಲಿ ಲಕ್ಸರಿ ಕಾರುಗಳನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡುವಂತ ಅವಕಾಶ ಮತ್ತು ಸ್ವಂತದ್ದಾಗಿಸಿಕೊಳ್ಳುವ ಒಂದು ಕನಸು ಈಡೇರುವ ಕಾಲ ಕೂಡ ಬಹಳ ದೂರವಿಲ್ಲ. ಅಲ್ಲಿ ಜಗತ್ತಿನ ಫೇಮಸ್ ಕಾರುಗಳಾಗಿರುವ ಅದೇ ರೀತಿ ಬ್ರಿಟನ್ ನಲ್ಲಿ ತಯಾರಾಗುವಂತಹ ರೋಲ್ಸ್ ರಾಯ್ಸ್ ಕಾರ್ ಇರಬಹುದು, ಅದೇ ರೀತಿ ಮೆಕ್ಲಾರೆನ್, ಜಾಗ್ವಾರ್, ಲ್ಯಾಂಡ್ ರೋವರ್ ಅಂತಹ ಐಷಾರಾಮಿ ಲಕ್ಸುರಿ ಕಾರುಗಳನ್ನು ಭವಿಷ್ಯದಲ್ಲಿ ಅಂದ್ರೆ ಮುಂದಿನ 5-6 ವರ್ಷಗಳಲ್ಲಿ ನೀವು ಕಡಿಮೆ ದರದಲ್ಲಿ ಖರೀದಿ ಮಾಡಿ ಬದುಕನ್ನು ಎಂಜಾಯ್ ಮಾಡಬಹುದು. ಕೋಟಿ ಮೌಲ್ಯದ ಈ ಕಾರುಗಳನ್ನು 2-3 ಕೋಟಿವರೆಗೆ ಕಡಿಮೆ ಮೊತ್ತದಲ್ಲಿ ಖರೀದಿ ಮಾಡಿ ಬಹುತೇಕ ನಿಮ್ಮ ಸ್ವತ್ತನ್ನಾಗಿಸಿಕೊಳ್ಳುವ ಒಂದು ಅವಕಾಶ ಭವಿಷ್ಯದ ದಿನಗಳಲ್ಲಿದೆ. ನೋಡಿ ವೀಕ್ಷಕರೇ, ಬ್ರಿಟನ್ ಮತ್ತು ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆ ಅಧಿಕೃತವಾಗಿ ಜುಲೈ 15ರಿಂದ ಜಾರಿಗೆ ಬಂದಿದೆ. ಅಂದ್ರೆ ಆಮದು ಸುಂಕ ರಹಿತ ಕಳಿಸುವುದು. ನೋಡಿ, ಭಾರತದಿಂದ ಪ್ರಮುಖ ವಸ್ತುಗಳು ಯಾವುದೇ ಸುಂಕವಿಲ್ಲದೆ ಬ್ರಿಟನ್ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿವೆ. ಭಾರತದಿಂದ ಸಂಸ್ಕರಿಸಿದ ಆಹಾರ, ಸಮುದ್ರ ಉತ್ಪನ್ನ, ಇಂಜಿನಿಯರಿಂಗ್ ಸರಕು, ಆಟೋಮೊಬೈಲ್ ಬಿಡಿಭಾಗಗಳು ಇವೆಲ್ಲ ಕೂಡ ಭಾರತದಿಂದ ಬ್ರಿಟನ್ಗೆ ರಫ್ತಾಗುತ್ತವೆ. ಬ್ರಿಟನ್ ಮಾರುಕಟ್ಟೆಯಲ್ಲಿ ಭಾರತದಿಂದ ರಫ್ತಾಗುವಂತಹ ಈ ಒಂದು ಸರಕುಗಳಿಗೆ ಯಾವುದೇ ಒಂದು ತೆರಿಗೆ ಇರುವುದಿಲ್ಲ, ಆಮದು ತೆರಿಗೆ ಇರುವುದಿಲ್ಲ. ಹೀಗಾಗಿ ಬಹುತೇಕ ಭಾರತೀಯ ಕಂಪನಿಗಳಿಗೆ ಒಂದು ಹೆಚ್ಚಿನ ಮೌಲ್ಯ ಬರಲಿದೆ ಮತ್ತು ಬೇಡಿಕೆ ಕೂಡ ಹೆಚ್ಚಾಗಲಿದೆ. ಇದರಿಂದ ಭಾರತದ ಕಂಪನಿಗಳಿಗೂ ಕೂಡ ಲಾಭವಾಗಲಿದೆ. ಅದೇ ರೀತಿ ಬ್ರಿಟನ್ನಿಂದ ಆಮದಾಗುವಂತಹ ವಸ್ತುಗಳಿಗೆ ಭಾರತದಲ್ಲಿ ಒಂದಷ್ಟು ಶುಂಕವಿದೆ. ಬಹುತೇಕ ಮುಂಬರುವ ದಿನಗಳಲ್ಲಿ ಈ ಶುಂಕ ಕೂಡ ಕಡಿಮೆ ಆಗಲಿದೆ. ಅದರಲ್ಲಿ ವಿಶೇಷವಾಗಿ ಬ್ರಿಟನ್ನಿಂದ ಆಮದಾಗುವಂತಹ ಜಗತ್ ಪ್ರಸಿದ್ಧ ಕಾರುಗಳಾಗಿರ್ತಕ್ಕಂಥ ಜಾಗ್ವಾರ್ ಇರ್ಬೋದು, ಲ್ಯಾಂಡ್ ರೋವರ್ ಇರ್ಬೋದು, ಅದೇ ರೀತಿ ರೋಲ್ಸ್ ರಾಯ್, ಆಸ್ಟನ್ ಮಾರ್ಟಿನ್, ಮೆಕ್ಲಾರೆನ್ ಕಾರುಗಳೇನಿದಾವಲ್ಲ, ಇವು ತುಂಬಾ ಲಕ್ಸುರಿ ಕಾರುಗಳು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತವೆ. 5ರಿಂದ 10 ಕೋಟಿ, 10 ಕೋಟಿಯಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಈ ಕಾರುಗಳು ಇದಾವೆ. ಈ ಕಾರುಗಳಿಗೆ ಆಮದು ಶುಂಕ ಏನಿದೆಯಲ್ಲ, ಭಾರತದಲ್ಲಿ ಈಗ 110ರಷ್ಟಿದೆ. 110ರಷ್ಟು ಈ ಕಾರುಗಳಿಗೆ ಆಮದು ಶುಂಕವನ್ನು ವಿಧಿಸಲಾಗುತ್ತೆ. ಇದರಿಂದಾಗಿ ಈ ಕಾರುಗಳ ಬೆಲೆ ಬಹುತೇಕ ದುಪ್ಪಟ್ಟಾಗುತ್ತೆ. ಹೀಗಾಗಿ ಭಾರತೀಯರಿಗೆ ಖರೀದಿ ಮಾಡುವ ಒಂದು ಅವಕಾಶ ಇಲ್ಲದಂತಾಗುತ್ತೆ. ಬಹುತೇಕ ಉಳ್ಳವರು ಮಾತ್ರ ಇಂಥ ಕಾರುಗಳನ್ನು ಖರೀದಿ ಮಾಡ್ತಾರೆ. ಮಧ್ಯಮ ವರ್ಗದವರಿಗೆ ಇಂಥ ಕಾರುಗಳನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ. ಆದರೆ ಮುಂದಿನ 6-7 ವರ್ಷದಲ್ಲಿ ಇಂಥ ಕಾರುಗಳನ್ನು ಮಧ್ಯಮ ವರ್ಗದವರು ಕೂಡ ಖರೀದಿಸಬಹುದಾದ ಒಂದು ಅವಕಾಶ ಬಂದಿದೆ. ಅದು ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ. ಬ್ರಿಟನ್ ಮತ್ತು ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಅಧಿಕೃತವಾಗಿ ಜುಲೈ 15ರಿಂದ ಜಾರಿಗೆ ಬಂದಿದ್ದು, ಮುಂದಿನ 6-7 ವರ್ಷದಲ್ಲಿ ಈ ಕಾರುಗಳ ಮೇಲಿನ ಆಮದು ಶುಲ್ಕ 110ರಿಂದ 10ಕ್ಕೆ ಹಿಡಿಯುವ ಸಾಧ್ಯತೆ ಇದೆ. ಅಂದ್ರೆ ಶುಂಕ, ಲಕ್ಸುರಿ ಕಾರುಗಳ ಆಮದು ಶುಂಕ ಏನಿದೆಯಲ್ಲ, ಅದು 110ರಿಂದ 10ಕ್ಕೆ ಹಿಡಿಯುವ ಸಾಧ್ಯತೆ ಹೆಚ್ಚಿದೆ. ಇದರಿಂದಾಗಿ ಪ್ರತಿ ಕಾರು 1 ಕೋಟಿಯಿಂದ 3 ಕೋಟಿಯಷ್ಟು ಬೆಲೆ ಕಡಿಮೆ ಆಗಲಿದೆ. ಈ ಮೂಲಕ ಲಕ್ಸುರಿ ಕಾರುಗಳ ದರ ಭಾರತದಲ್ಲಿ ಮುಂದಿನ 6-7 ವರ್ಷದಲ್ಲಿ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚು. ಇದರಿಂದ ಮಧ್ಯಮ ಕ್ರಮಾಂಕದ ಜನರು ಕೂಡ ಲಕ್ಸುರಿ ಕಾರುಗಳನ್ನು, ಐಷಾರಾಮಿ ಕಾರುಗಳನ್ನು ಖರೀದಿಸುವ ಅವಕಾಶ ಈ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆ ಏನಿದೆಯಲ್ಲ, ಒಂದು ಅವಕಾಶವನ್ನು ಹೆಚ್ಚಿದೆ ಅಂತ ಹೇಳ್ಬೋದು. ಅದೇ ರೀತಿ ಭಾರತದಿಂದ ಕೂಡ ಹಲವು ಪ್ರಮುಖ ವಸ್ತುಗಳು ಬ್ರಿಟನ್ಗೆ ಹೋಗ್ತವೆ. ಬ್ರಿಟನ್ನಿಂದ ಪ್ರಮುಖ ವಸ್ತುಗಳು ಕೂಡ ಭಾರತಕ್ಕೆ ಬರ್ತವೆ. ಮದ್ಯ ಇರ್ಬೋದು, ವಿಶೇಷವಾಗಿ ಒಂದು ಮದ್ಯ ಕೂಡ ಬ್ರಿಟನ್ನಿಂದ ಬರುತ್ತೆ. ಅದರ ದರ ಕೂಡ ಕಡಿಮೆ ಆಗುತ್ತೆ. ಮತ್ತೆ ವೈದ್ಯಕೀಯ ಸಲಕರಣೆಗಳು ಕೂಡ ಭಾರತಕ್ಕೆ ಬರುತ್ತೆ. ಅವುಗಳ ಮೇಲಿನ ಸುಂಕ ಕೂಡ ಜಾಸ್ತಿ ಇದೆ. ಅವು ಕೂಡ 10% 3ಕ್ಕೆ ಇಳಿಸುವ ಒಂದು ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆಯಾಗಿ
ಬ್ರಿಟನ್ ಮತ್ತು ಭಾರತ ನಡುವಿನ ಆಗಿರ್ತಕ್ಕಂಥ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಬ್ರಿಟನ್ನಿಂದ ಆಮದಾಗುವಂತಹ ವಸ್ತುಗಳ ಬೆಲೆ ಕೂಡ ಭಾರತದಲ್ಲಿ ಕಡಿಮೆ ಆಗಲಿದೆ. ಭಾರತ ವಸ್ತುಗಳು ಬ್ರಿಟನ್ನಲ್ಲಿ ಯಾವುದೇ ತೆರಿಗೆ ಇಲ್ಲದೆ ಮಾರಾಟವಾಗಲಿದೆ. ಮುಂದಿನ 6-7 ವರ್ಷದಲ್ಲಿ ಬ್ರಿಟನ್ನಲ್ಲಿ ತಯಾರಾಗುವಂತಹ ಜಗತ್ ಪ್ರಸಿದ್ಧ ಕಾರುಗಳಾದ ರೋಲ್ಸ್ ರಾಯ್ಸ್ ಇರ್ಬೋದು, ಜಾಗ್ವಾರ್ ಇರ್ಬೋದು ಮತ್ತು ಅದಿರ್ಬೋದು ಪ್ರಮುಖ ಕಾರುಗಳು, ಪ್ರತಿಷ್ಠಿತ ಕಾರುಗಳು ಕಡಿಮೆ ದರದಲ್ಲಿ ಸಿಗಲಿವೆ. ಅಂದ್ರೆ ಅದರ ಶುಲ್ಕ, ಆಮದು ಶುಲ್ಕ ಸದ್ಯ 110ರಷ್ಟು ಭಾರತದಲ್ಲಿದ್ದು ಮುಂದಿನ ದಿನಗಳಲ್ಲಿ 10% ಇಳಿಕೆಯಾದರೆ ಬಹುತೇಕ ಪ್ರತಿಷ್ಠಿತ ಕಂಪನಿಯ ಕಾರಿನ ಬೆಲೆ 1 ಕೋಟಿಯಿಂದ 3 ಕೋಟಿವರೆಗೆ ಇಳಿಕೆಯಾಗಲಿದೆ. ಈ ಮೂಲಕ ಮಧ್ಯಮ ವರ್ಗದ, ಭಾರತದ ಮಧ್ಯಮ ವರ್ಗದವರ ಕನಸು ಅಂದ್ರೆ ಲಕ್ಸುರಿ ಕಾರುಗಳನ್ನು, ಐಷಾರಾಮಿ ಕಾರುಗಳನ್ನು ಖರೀದಿಸುವ ಕನಸು ಈಡೇರುವ ಕಾಲ ಕೂಡ ತುಂಬಾ ದೂರವಿಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.